ಇರಾನ್ನ ಸ್ಟ್ರಾಟಜಿ ಬಗ್ಗೆ ಮಾತನಾಡೋದು ಇದೆ ಮೂರನೇ ಸ್ಟೋರಿಯಲ್ಲಿ. ಯಾಕೆ ಅಮೆರಿಕ ದಾಳಿ ಮಾಡಿದಾಗಲೂ ಕೂಡ ಅಮೆರಿಕದ ವಿರುದ್ಧ ಇರಾನ್ ನೇರವಾಗಿ ದಾಳಿ ಮಾಡದೆ ಮಧ್ಯಪ್ರಾಚ್ಯದ ಕುವೈತ್ ಆಗಿರ್ಬೋದು, ಬಹರೇನ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಇವೆಯನ್ನು ಕೇಂದ್ರೀಕರಿಸಿಕೊಂಡು ಇರಾನ್ ಯಾಕೆ ದಾಳಿ ಮಾಡುತ್ತೆ? ನಮಗೆಲ್ಲ ಸಹಜವಾಗಿ ಒಂದು ಅನಿಸ್ಬಿಡುತ್ತೆ, ಏನಂತ, ಇಲ್ಲ ಅಮೆರಿಕದ ಸೇನಾ ನೆಲೆಗಳು ಎಲ್ಲ ದೇಶಗಳಲ್ಲಿದೆ, ಈ ಕಾರಣಕ್ಕಾಗಿ ಆ ಸೇನಾ ನೆಲೆಗಳನ್ನು ಉಡಿಸಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವರು ಇಂಥದ್ದೊಂದು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾನೆ. ನಾವು ಸಾಮಾನ್ಯವಾಗೆಲ್ಲ ಆಲೋಚನೆ ಮಾಡಿಬಿಡ್ತೀವಿ. ಇದು ಒಂದು ಕಾರಣ ಹೌದು. ಅಮೆರಿಕ ಸೇನೆಗಳಿಗೆ ಮತ್ತು ಅಮೆರಿಕ ಸೇನಾ ನೆಲೆಗಳಿಗೆ ಧಕ್ಕೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೂ ಒಂದು ದಾಳಿ ಮಾಡ್ತಾರೆ. ಎರಡನೇ ಕಾರಣ, ಅಮೆರಿಕದ ಸೈನಿಕರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲಿ ಇದ್ದಾರೆ. ಅವರನ್ನು ಕೇಂದ್ರೀಕರಿಸಿಕೊಂಡು ದಾಳಿಯಾಗುತ್ತೆ. ಇದರ ಜೊತೆಗೆ ಐತಿಹಾಸಿಕವಾಗಿಯೂ ಕೂಡ ಮಧ್ಯಪ್ರಾಚ್ಯ ವರ್ಸಸ್ ಇರಾನ್ ನಡುವೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿದೆ. ನಾವು ಅನೇಕ ಬಾರಿ ಹೇಳಿದ್ದೀವಿ, ಶಿಯಾ ಪ್ರಾಬಲ್ಯ ಇರುವಂತಹ ಇರಾನ್, ಸುನ್ನಿ ಪ್ರಾಬಲ್ಯವಿರುವಂತಹ ಸೌದಿ, ಬಹರೇನ್, ಕುವೈತ್ ಎಲ್ಲ ದೇಶಗಳು ಅವರಿಗೆ ತದ್ವಿರುದ್ಧವಾಗಿ ನಡೆದುಕೊಳ್ಳೋದನ್ನು ನೋಡ್ತಾ ಇದ್ವಿ. ಆದರೆ ನೀವು ಮೂಲತಃ ಇರಾನ್ ಬರುವುದಕ್ಕಿಂತ ಮೊದಲು ಫರ್ಷಿಯನ್ ಆಗಿದ್ದಂತಹ ಇರಾನ್, ಎಲ್ಲರೂ ಕೂಡ ಫರ್ಷಿಯನ್ ರಾಜರ ಆಳ್ವಿಕೆಯಲ್ಲೇ ಇದ್ದಂತಹ ರಾಜಮನೆತನಗಳಿವು. ಆದರೆ ಹೆಂಗೆ ಬೇರ್ಪಟ್ರಿ ಇವರು? ಯಾಕಿಂಥದ್ದೊಂದು ಕೇಂದ್ರೀಕರಿಸುವ ಪ್ರಯತ್ನಗಳಾಗುತ್ತೆ? ಬ್ರಿಟಿಷರು 1971ರಲ್ಲಿ ಈ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗೆ ಸ್ವತಂತ್ರ ಕೊಟ್ಟು ಹೊರ ಹೋದ ನಂತರ ಅಮೆರಿಕ ಅಲ್ಲಿ ಹೆಂಗೆ ಪಾರುಪತ್ಯವನ್ನು ಮೇರಿತು? ತೈಲದಿಂದ ಈ ದೇಶಗಳ ಹೆಂಗೆ ಸಮೃದ್ಧಿ ಆಗೋದಕ್ಕೆ ಸಾಧ್ಯ ಆಯಿತು? ತೈಲದ ಆರ್ಥಿಕತೆಯ ಮೇಲೆ ಇರಾನ್ ಹೆಂಗೆ ಕಣ್ಣಿಟ್ಟಿದೆ? ಎಲ್ಲವನ್ನು ಕೂಡ ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಮೊದಲು ಅಮೆರಿಕ ಬಿಟ್ಟು ಕುವೈತ್, ಬಹರೇನ್ ಮೇಲೆ ದಾಳಿ ಯಾಕೆ ದಾಳಿ ಮಾಡ್ತಾರೆ? ಇರಾನ್ ಕ್ಷಿಪಣಿಗಳಿಗೆ ಅಮೆರಿಕ ತಲುಪುವಂತಹ ಶಕ್ತಿ ಇಲ್ವಾ, ಏನು ಎತ್ತ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ. ನೀವು ಇರಾನ್ನ ಒಟ್ಟಾರೆ ಈ ಕ್ಷಿಪಣಿಗಳ ಸಾಮರ್ಥ್ಯ ಅತ್ಯಂತ ಕಡಿಮೆ ಇರೋದನ್ನು ನೋಡ್ತಾ ಇದ್ವಿ. ಕಡಿಮೆ ಕಿಲೋಮೀಟರ್ ಎಲ್ಲ ಹೋಗುತ್ತದು. ಆ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ, ಅಮೆರಿಕಾವನ್ನು ತಲುಪುವ ಪ್ರಯತ್ನವನ್ನು ಮಾಡಲ್ಲ. ಹೀಗಾಗಿ ಬಹರೇನ್ನ 5th ಫ್ಲೀಟನ್ನು ಗುರಿಯಾಗಿಸಿಕೊಂಡ್ರು. ಕುವೈತ್ನಲ್ಲಿರುವಂತಹ ಕ್ಯಾಂಪ್ ಅರಿಫ್ಮಾನ್ ಮತ್ತು ಅಲಿ ಅಲ್ ಸಲೇಮ್ ಎನ್ನುವಂಥ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡ್ರು. ಮತ್ತೊಂದು ಕಡೆ ಒಂದು 50,000 ಅಮೆರಿಕದ ಸೈನಿಕರು ಎಲ್ಲ ಮಧ್ಯಪ್ರಾಚ್ಯದಲ್ಲಿದ್ದಾರೆ. ಕುವೈತ್ನಲ್ಲಿ 13,500 ಸೇನಾ ಸಿಬ್ಬಂದಿ ಇರೋದು, ಈ ಕಾರಣಕ್ಕಾಗಿ ಅವರು ಗುರುತಿಸಿಕೊಂಡ್ರು. ಅದಾದ ನಂತರ ಬಹರೇನ್ನಲ್ಲಿ 5th ಫ್ಲೀಟ್ ಇದೆ. ಈ ಕಚೇರಿಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನ ಆಯಿತು. ಹಾಗಾದರೆ ಹೆಂಗೆ ಇದು, ಏನಿದು? ನೀವು ಸ್ವಲ್ಪ ಇತಿಹಾಸಕ್ಕೆ ಹೋಗಬೇಕು. ಇತಿಹಾಸಕ್ಕೆ ಹೋದರೆ ಈ ಕುವೈತ್, ಬಹರೇನ್ ಮತ್ತು ಇರಾನ್ನಲ್ಲಿ ಒಂದು ಸಾಮ್ರಾಜ್ಯ ಇತ್ತು. ಯಾವ ಸಾಮ್ರಾಜ್ಯ? ಸಸಾನಿಡ್ ಸಾಮ್ರಾಜ್ಯ ಅಂತ ಕರೀತಾರೆ ಅದನ್ನು. ಕುವೈತ್ ಆಗಿರ್ಬೋದು, ಬಹರೇನ್ ಆಗಿರ್ಬೋದು, ಇರಾನ್, ಇವರೆಲ್ಲರೂ ಕೂಡ ಪರ್ಷಿಯನ್ನ ರಾಜವಂಶಗಳ ನಿಯಂತ್ರಣದಲ್ಲಿದ್ದಂತಹ ದೇಶಗಳು ಅಥವಾ ಪ್ರಾಂತ್ಯಗಳು ಅಂತ ಅಂದ್ಕೊಳ್ಳಿ. ಈ ಪ್ರಾಂತ್ಯಗಳು ಅವರ ಆಡಳಿತದಲ್ಲಿತ್ತು. ಆದರೆ ಇರಾನ್ ಏನು ಮಾಡ್ತಾ ಇತ್ತು, ಬಹರೇನ್ ದ್ವೀಪ ಯಾವಾಗಲೂ ಕೂಡ ಅದು ನನ್ನದ್ದೇ, ಅದು ನನ್ನ ವ್ಯಾಪ್ತಿಗೆ ಸೇರುತ್ತೆ ಅಂತ ಇರಾನ್ ಈ ಹಿಂದೆ ಇದ್ದಂಥ ಪರ್ಷಿಯನ್ ಕೂಡ ತನ್ನ ಹಕ್ಕನ್ನು ಮಂಡನೆ ಮಾಡೋ ಪ್ರಯತ್ನವನ್ನು ಅನೇಕ ವರ್ಷಗಳಿಂದ ಮಾಡ್ತಾ ಇತ್ತು. ಅದು ಎಲ್ಲಿಯ ತನಕ ಇತ್ತು ಅಂತ ಹೇಳಿದ್ರೆ 18ನೇ ಶತಮಾನದ ತನಕವೂ ಕೂಡ ಇಂಥದ್ದೊಂದು ಹಕ್ಕನ್ನು ಪರ್ಷಿಯನ್ ಮಾಡ್ತಾ ಬಂದಿತ್ತು, ಬಹರೇನ್ ನನಗೆ ಸೇರುತ್ತೆ ಅಂತ. ಆದರೆ ಒಂದು ಬೆಳವಣಿಗೆ ಆಯಿತು. 18ನೇ ಶತಮಾನದಲ್ಲಿ 1756 ಸೌದಿ ಅರೇಬಿಯಾ ಪ್ರದೇಶದಿಂದ ಒಬ್ಬ ಬುಡಕಟ್ಟು ಸಮುದಾಯದವರು ಬರ್ತಾರೆ. ಯಾರು? ಕುವೈತ್ನಲ್ಲಿ ಅಲ್ ಸಬಾಹ್ ಅನ್ನುವಂಥ ಒಂದು ರಾಜವಂಶಸ್ಥ ಸ್ಥಾಪನೆ ಆಗುತ್ತೆ. ಎಲ್ಲಿ? ಕುವೈತ್ನಲ್ಲಿ. ಈ ರಾಜವಂಶಸ್ಥರು ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ, ನೇರವಾಗಿ ಇರಾನ್ ಪ್ರಭಾವದಿಂದ ನಾವು ದೂರ ಇರ್ತೀವಿ, ಸ್ವತಂತ್ರವಾಗಿ ರಾಜಮನೆತನವನ್ನು ನಡೆಸ್ತೀವಿ ಅಂತ ಕುವೈತ್ನಲ್ಲಿ ಹೇಳಿದರು. ಇದು ಒಂದು ಬೆಳವಣಿಗೆ. ಎರಡನೇ ಬೆಳವಣಿಗೆ ಬಹರೇನ್ನಲ್ಲಿ ಬೆಳವಣಿಗೆ ಆಗುತ್ತೆ. 1783ರಲ್ಲಿ ಅಲ್ ಖಲೀಫಾ ಎನ್ನುವಂಥ ಒಂದು ಕುಟುಂಬ ಏನು ಮಾಡುತ್ತೆ, ಇರಾನ್ನ ಸೈನಿಕರನ್ನು ಸೋಲಿಸುವ ಮುಖಾಂತರ ನಾವು ಬಹರೇನ್ನಲ್ಲಿ ಅರಬ್ ಆಡಳಿತವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಆ ಮುಖಾಂತರ ಒಂದು ಅರಬ್ ಆಡಳಿತವನ್ನು ಬಹರೇನ್ನಲ್ಲಿ ಸೃಷ್ಟಿ ಮಾಡಿದರು ಅವರು. ಅಲ್ಲಿಂದ ಏನು ಶುರುವಾಯಿತು, ಇರಾನ್, ಬಹರೇನ್ ಮತ್ತು ಕುವೈತ್ನ ನಡುವೆ ಎಲ್ಲ ದ್ವೇಷ ಹುಟ್ಟುಕೊಳ್ಳೋದಕ್ಕೆ ಶುರುವಾಯಿತು. ಎಲ್ಲಿಯ ತನಕ? 18ನೇ ಶತಮಾನದಿಂದ 1700ರ ಇಸ್ವಿಯ ತನಕ ಇದೆಲ್ಲ ಬೆಳವಣಿಗೆ ಆಯಿತು. ಈ ಬೆಳವಣಿಗೆ ಆದ ನಂತರ 18ನೇ ಶತಮಾನದಲ್ಲಿ ಬ್ರಿಟಿಷ್ ಏನು ಮಾಡಿಬಿಡ್ತಾರೆ, ಈ ಗಲ್ಫ್ ದೇಶಗಳಿಗೆ ಬರ್ತಾರೆ. ಈಗ ಹೆಂಗೆ ಭಾರತಕ್ಕೆ ಬಂದು ತಮ್ಮ ಆಡಳಿತವನ್ನೆಲ್ಲ ನಡೆಸಿದ್ರಲ್ಲ, ಹಾಗೆ ಬ್ರಿಟಿಷರು ಗಲ್ಫ್ ರಾಷ್ಟ್ರಗಳಿಗೆ ಬಂದು ತಮ್ಮ ಅಧಿಕಾರ ಚಲಾವಣೆ ಮಾಡೋದಕ್ಕೆ ಶುರು ಮಾಡಿದರು. ಯಾವಾಗ ಬ್ರಿಟಿಷರು ಗಲ್ಫ್ ರಾಷ್ಟ್ರಗಳಿಗೆ ಬಂದರು, ಅವರು ಯಾವ ಇರಾನ್ ಈ ಗಲ್ಫ್ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತಲ್ಲ, ನಾವು ನಿಮಗೆ ಸೇನಾ ಭದ್ರತೆ ಕೊಡ್ತೀವಿ, ನಿಮ್ಮ ಮೇಲೆ ಇರಾನ್ ಮಾಡುವಂತಹ ದಾಳಿಗೆ ನಾವು ನಿಮಗೆ ಭದ್ರತೆ ಕೊಡ್ತೀವಿ ಅಂತ ಯಾರು ಹೇಳಿದರು? ಈ ಬ್ರಿಟಿಷರು ಹೇಳಿದರು. 1899 ಮತ್ತು 1892ರಲ್ಲಿ ಕುವೈತ್ ಮತ್ತು ಬಹರೇನ್ ಏನು ಮಾಡಿಕೊಂಡ್ರು, ಬ್ರಿಟಿಷರ ಜೊತೆಗೆ ಒಂದು ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡ್ರು. ಈ ರಕ್ಷಣಾ ಒಪ್ಪಂದವನ್ನು ಬ್ರಿಟಿಷರ ಜೊತೆಗೆ ಮಾಡಿಕೊಂಡಿದ್ದು ಕೂಡ ಇರಾನ್ನ ಕೆಂಗಣ್ಣಿಗೆ ಗುರಿಯಾಯಿತು. ಇದೊಂದು ಬೆಳವಣಿಗೆ. ಇದಾದ ನಂತರ ಏನಾಯಿತು, 1971ರಲ್ಲಿ ಬಹರೇನ್ ಸ್ವತಂತ್ರ ಆಗುತ್ತೆ.
ಆರ್ಥಿಕ ಪತನ ಆಗುತ್ತೆ ಬ್ರಿಟಿಷರದ್ದು, ನಾವು ಈ ದೇಶವನ್ನು ಬಿಟ್ಟು ಹೋಗ್ತೀವಿ, ಈ ಪ್ರಾಂತ್ಯವನ್ನು ಬಿಟ್ಟು ಹೋಗ್ತೀವಿ ಅಂತ ಅವರು 1971ರಲ್ಲಿ ಒನ್ಸ್ ಅಗೇನ್ ಅವರೆಲ್ಲ ಹೋದರು. ಅವಾಗ ಮತ್ತೆ ಇರಾನ್ ಶುರು ಮಾಡ್ತು. ಬ್ರಿಟಿಷ್ ಹೋದ ತಕ್ಷಣ ಇಲ್ಲ, ಬಹರೇನ್ ಪ್ರಾಂತ್ಯ ನನಗೆ ಸೇರಬೇಕು ಅಂತ ವಿಶ್ವಸಂಸ್ಥೆಗೆ ಹೋಗುತ್ತೆ ಈ ಪ್ರಕರಣ. ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಆಯಿತು. ಬಹರೇನ್ನ ಅವತ್ತಿನ ರಾಜವಂಶಸ್ಥರು ಹೇಳ್ತಾರೆ, ನಾವು ಇರಾನ್ ಜೊತೆಗೆ ಯಾವತ್ತೂ ಕೂಡ ಸೇರಲ್ಲ, ನಾವು ಸ್ವತಂತ್ರವಾಗಿ ಬದುಕ್ತೀವಿ ಅಂತ. ಸ್ವತಂತ್ರವಾಗಿ ಅವತ್ತು ಬದುಕೋದಕ್ಕೆ ಶುರುವಾಯಿತು. 79ರಲ್ಲಿ ಏನು ಇಸ್ಲಾಮಿಕ್ ಕ್ರಾಂತಿ ಆಯ್ತಲ್ಲ, ಇಸ್ಲಾಮಿಕ್ ಕ್ರಾಂತಿ ಆದ ನಂತರ ಯಾವ ಸುನ್ನಿ ಸಮುದಾಯದ ರಾಜವಂಶಸ್ಥರು ಅಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರು ಅವರನ್ನು ಕಿತ್ತೆಸಿತೀವಿ ಅಂತ ಇರಾನ್ ಅವತ್ತಿನಿಂದ ಆಲೋಚನೆ ಮಾಡ್ತಾ ಇದೆ. ಅವತ್ತಿನಿಂದ ಶುರುವಾದಂತಹ ಆಲೋಚನೆ ಅಂದರೆ 18ನೇ ಶತಮಾನದಿಂದ ಹಿಡಿದು 2026 ತನಕ ಇದೀಗ ಅಮೆರಿಕ ಯುದ್ಧ ಒಂದು ನೆಪ ಆಗ್ತಾ ಇದೆ. ಯಾರಿಗೆ? ಇರಾನ್ಗೆ ಅಂತ ಹೇಳಿದ್ರೆ ಎಲ್ಲ ಐತಿಹಾಸಿಕ ಕಾರಣಕ್ಕಾಗಿ ಮಧ್ಯಪ್ರಾಚ್ಯದ ಗಲ್ಫ್ನ ಬೇರೆ ಬೇರೆ ದೇಶಗಳನ್ನು ಇರಾನ್ ಅವರು ಗುರಿಯಾಗಿಸಿಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಇದೆಲ್ಲ ಒಟ್ಟಾರೆ ಕಾರಣ ಇದೆ. ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಇರಾನ್ ಕ್ಷಿಪಣಿಗಳಿಗೆ ಅಮೆರಿಕ ಬಹಳ ದೂರ ಇರೋದು, ಬಹಳ ದೂರ. ಇರಾನ್ ಮತ್ತು ಅಮೆರಿಕ ನಡುವಿನ ಅಂತರ ಏನಿದೆ ಬರೋಬ್ಬರಿ 7,500ದಿಂದ 8,000 ಕಿಲೋಮೀಟರ್. ನೀವು ನಗರಗಳಿಗೆ ವ್ಯತ್ಯಾಸ ಮಾಡಿದರೆ ಕಿಲೋಮೀಟರ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಗಡಿ ಲೆಕ್ಕ ತೆಗೆದುಕೊಂಡ್ರೆ ಒಂದು 7,500 ಕಿಲೋಮೀಟರ್ ಅಂತ ಹೇಳ್ತಾರೆ. 7,500 ಕಿಲೋಮೀಟರಿಂದ ಒಂದು 11,000 ಕಿಲೋಮೀಟರ್. ನೀವು ವಾಷಿಂಗ್ಟನ್ ಮತ್ತು ಟೆಹರಾನ್ ನಡುವೆ 9,800 ಕಿಲೋಮೀಟರ್ ಇದೆ. ಅಮೆರಿಕ ಸಾವಿರಾರು ಕಿಲೋಮೀಟರ್ ದೂರ ಇದ್ದರೂ ಕೂಡ ಇಲ್ಲಿ ಸೇನಾ ನೆಲೆಗಳನ್ನೆಲ್ಲ ಸ್ಥಾಪನೆ ಮಾಡಿದೆ. ಕುವೈತ್, ಬಹರೇನ್, ಯುಎಇ, ಕತಾರ್ ಇವೆಲ್ಲವೂ ಕೂಡ ಕೇವಲ 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರೋದು. ಅಂದರೆ ಇದರ ಅರ್ಥ ಅಮೆರಿಕ ದೂರ ಇದ್ದಾಗಲೂ ಕೂಡ ಅಮೆರಿಕದ ಸೇನೆ ಇರಾನ್ನ ಬಾಗಿಲಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಇರಾನ್ನ ಅತ್ಯಂತ ಶಕ್ತಿಶಾಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆದಂಥ ಖೋರಮ್ ಶಹರ್ ಮತ್ತು ಸಜ್ಜಿಲ್ಗಳ ಇವರ ವ್ಯಾಪ್ತಿ ಏನು? 2,000ದಿಂದ 2,500 ಕಿಲೋಮೀಟರ್ ಮಾತ್ರ ವ್ಯಾಪ್ತಿ ಇದೆ. ಈ ಕಾರಣಕ್ಕಾಗಿ ದಾಳಿ ಆಗಲ್ಲ ಅಂತ. ಹೇಗೆ ಅಮೆರಿಕ ತನ್ನ ಸೇನಾ ನೆಲೆಗಳನ್ನು ಇಲ್ಲಿ ಗಲ್ಫ್ ರಾಷ್ಟ್ರಗಳಿಗೆ ತೆಗೆದುಕೊಂಡು ಬಂತು? ಇದು ಕೂಡ ಐತಿಹಾಸಿಕ ಕಾರಣ. ಇದು ಕೂಡ ಇರಾನ್ಗೆ ಕೆಂಗಣ್ಣಿ ಗುರಿಯಾಯಿತು. ನೀವು ನೋಡಿ, 5 ಪ್ರಮುಖ ಘಟನೆಗಳಾಗುತ್ತಿಲ್ಲಿ. ಏನೇನು 5 ಪ್ರಮುಖ ಘಟನೆಗಳು? 1945ರಲ್ಲಿ ಕ್ವಿನ್ಸಿ ಒಪ್ಪಂದ ಅಂತ ಆಗುತ್ತೆ. ಯಾರ್ಯಾರ ನಡುವೆ? ಸೌದಿ ಅರೇಬಿಯಾ ಮತ್ತು ಅಮೆರಿಕಾದ ಅವತ್ತಿನ ಅಧ್ಯಕ್ಷರಾದಂಥ ರುಸೆಲ್ಟ್ ಅವರ ನಡುವೆ. ಸೌದಿ ಅರೇಬಿಯಾದ ರಾಜ ಮತ್ತು ಅಮೆರಿಕಾದ ಅಧ್ಯಕ್ಷ ರುಸೆಲ್ಟ್ ನಡುವೆ ಒಪ್ಪಂದ ಆಯಿತು. ಒಂದು ಹಡಗದು, ಕ್ವಿನ್ಸಿ ಅನ್ನುವಂಥ ಹಡಗಲ್ಲಿ ರಹಸ್ಯವಾಗಿ ಭೇಟಿ ಆಗ್ತಾರೆ. ಹೀಗಾಗಿ ಅದನ್ನು ಕ್ವಿನ್ಸಿ ಒಪ್ಪಂದ ಅಂತ ಕರೀತಾರೆ. ನಾವು ನಿಮಗೆ ಸುರಕ್ಷತೆ ಕೊಡ್ತೀವಿ, ಇರಾನ್ ವಿರುದ್ಧ ನಿಮಗೆ ಭದ್ರತೆ ಕೊಡ್ತೀವಿ, ಇರಾನ್ನವರು ನಿಮ್ಮ ಮೇಲೆ ದಾಳಿ ಮಾಡ್ದಂಗೆ ನೋಡ್ಕೊಳ್ತೀವಿ, ನಿಮಗೆ ಬೇಕಾದಂಥ ಮಿಲಿಟರಿ ಸಹಾಯ ಮಾಡ್ತೀವಿ, ನಮಗೆ ಬೇಕಾದಂಥ ತೈಲವನ್ನು ಕೊಡಿ ಅಂತ 1945ರಲ್ಲಿ ಈ ಭರವಸೆಯನ್ನು ಕೊಟ್ಟು ಒಪ್ಪಂದವನ್ನು ಮಾಡಿಕೊಂಡ್ರು. ಈ ಒಪ್ಪಂದ ಆದ ನಂತರ ಏನಾಗೋದಕ್ಕೆ ಶುರುವಾಯಿತು ಅಂತ ಹೇಳಿದರೆ, ಉಭಯ ದೇಶಗಳ ಅಧಿಕಾರಿಗಳು ಬಂದು ಅಲ್ಲಿ ಠಿಕಾಣಿ ಹೂಡೋದಕ್ಕೆ ಶುರುವಾಯಿತು. ಇದರರ್ಥ 1945ರಲ್ಲಿ ಅಮೆರಿಕ ಗಲ್ಫ್ನ ಬೇರೆ ಬೇರೆ ದೇಶಗಳಲ್ಲಿ ಬಂದು ನೆಲೆ ಊರುವುದಕ್ಕೆ ಮೊದಲ ಹಂತದ ಪ್ರಕ್ರಿಯೆ ಶುರುವಾಯಿತು. ಇದು ಒಂದು ಅಧ್ಯಾಯ. 1971ರಲ್ಲಿ ನಾನು ಅವಾಗಲೇ ಹೇಳಿದೆ, ಬ್ರಿಟಿಷರು ನಿರ್ಗಮಿಸ್ತಾರೆ. ಬಹರೇನ್ನಿಂದ ಮತ್ತು ಕತಾರ್ನಿಂದ, ಗಲ್ಫ್ ದೇಶಗಳಿಂದ ಅವ್ರ ನಿರ್ಗಮನ ಆಗುತ್ತೆ. ಈ ನಿರ್ಗಮನ ಆದ ನಂತರ ಒನ್ಸ್ ಅಗೇನ್ ಇರಾನ್ನ ದಾಳಿ ಯಾರಿಗೆ? ಇದೇ ಗಲ್ಫ್ ರಾಷ್ಟ್ರಗಳಿಗೆ ಕಾಡೋದಕ್ಕೆ ಶುರುವಾಯಿತು. ಅವಾಗ ಸಹಜವಾಗಿ ಕುವೈತ್, ಬಹರೇನ್, ಯುಎಇ, ಕತಾರ್ ಇವರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಇವರ ಸಹಾಯ ಬೇಕು, ಅಮೆರಿಕದ ಸೇನೆ ಬೇಕು ಅನ್ನುವಂತಹ ಪರಿಕಲ್ಪನೆ ಅವರಿಗೆ ಬರೋದಕ್ಕೆ ಶುರುವಾಗುತ್ತೆ. ಅಮೆರಿಕ ಸ್ವತಂತ್ರವಾದ ಅಂದರೆ ಬಹರೇನ್ ಸ್ವತಂತ್ರವಾದ ತಕ್ಷಣ ಇದೇ ಸಿಕ್ಕಿದ್ದೇ ಚಾನ್ಸು ಅಂತೇಳಿ ಬಹರೇನ್ನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸೇನಾ ನೆಲೆಯ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಆ ಸೇನಾ ನೆಲೆಯ ಒಪ್ಪಂದದ ಭಾಗವಾಗಿ ನಾವಿವತ್ತು 5th ಪೀಟ್ ಅಂತ ನಾವೇನು ಕರಿತಾ ಇದ್ದೀವಿ, ಅದು ಬಹರೇನ್ನಲ್ಲಿ ಉಗಮ ಆಗೋದಕ್ಕೆ ಕಾರಣ ಆಯಿತು 1971ರ ನಂತರ. ಇದು 2ನೇ ಸ್ಟೆಪ್. ಇನ್ನು 3ನೇ ಸ್ಟೆಪ್ ಏನಾಗುತ್ತೆ? 1979ರ ಈ ಇಸ್ಲಾಮಿಕ್ ಕ್ರಾಂತಿ ಇರಾನ್ನಲ್ಲಿ ಆಗಿದ್ದು. ಈ ಇಸ್ಲಾಮಿಕ್ ಕ್ರಾಂತಿ ಆದ ನಂತರ ಇರಾನ್ ಅಮೆರಿಕದ ವಿರುದ್ಧ ನಿಲುವು ತೆಗೆದುಕೊಳ್ಳುತ್ತೆ. ಅಲ್ಲಿಯ ತನಕ ಅಮೆರಿಕದ ಮಿತ್ರತ್ವವನ್ನು ಇರಾನ್ ಹೊಂದಿತ್ತು. ಅಯತಲ್ಲಾ ಅಲಿ ಖಮೇನಿ ಬಂದ ನಂತರ ಅಮೆರಿಕದ ವಿರುದ್ಧ ಅವರೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಬಂದರು. ಆವಾಗ ಅಮೆರಿಕಾಗೂ ಕೂಡ ಅನಿವಾರ್ಯ ಆಯಿತು, ಇಲ್ಲ ನಾನು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳನ್ನು ಬಳಸಿಕೊಂಡು ಇರಾನ್ನ ವಿರುದ್ಧ ಹೋರಾಟ ಮಾಡಬೇಕು ಅಂತ. ಆಗ ಅಮೆರಿಕ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪರ್ಷಿಯನ್ ಗಲ್ಫ್ ವಲಯ ನಿಯಂತ್ರಣ ಮಾಡೋದಕ್ಕೆ ಅವರು ಮುಂದೆ ಬರ್ತಾರೆ. ಆ ಮುಖಾಂತರ ಮಿಲಿಟರಿ ಶಕ್ತಿಗಳನ್ನು ಮಧ್ಯಪ್ರಾಚ್ಯದ ಬೇರೆ ದೇಶಗಳಿಗೆ 79ರ ನಂತರ ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ಇದು 3ನೇ ಸ್ಟೇಜು ಅಮೆರಿಕ ಗಲ್ಫ್ ರಾಷ್ಟ್ರಗಳಿಗೆ ಬಂದಿದ್ದು. ಇನ್ನು 4ನೇದಾಗಿ 1990ರ ಗಲ್ಫ್ ಯುದ್ಧ ಆಗಿದ್ದನ್ನು ನೋಡ್ತಾ ಇದ್ದೀವಿ. 1990ರಲ್ಲಿ ಗಲ್ಫ್ ಯುದ್ಧ ಆಗಿತ್ತು, ಇಲ್ಲಿಯ ತನಕ ಪ್ರವೇಶ ಸಿಕ್ಕಿತ್ತು. ಆದರೆ ಯಾವಾಗ 90ರಲ್ಲಿ ಯುದ್ಧ ಆಯಿತು, ಸದ್ದಾಮ್ ಹುಸೇನ್ ಅವರನ್ನ ಏನು ಮಾಡಿದ್ರು ಅಂತ ಹೇಳಿದ್ರೆ, ಕುವೈತ್ ಮತ್ತು ಸೌದಿ ಅರೇಬಿಯಾ ಗಡಿಗಳಿಗೆ ಏಕಾಏಕಿಯಾಗಿ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದರು. ಈ ದಾಳಿಯನ್ನು ಬಳಸಿಕೊಂಡಿದ್ದಂತಹ ಅಮೆರಿಕ ಅಥವಾ ಸೌದಿ ಅರೇಬಿಯಾದವರು ಹೋಗ್ತಾರೆ, ಕುವೈತ್ನವರು ಅಮೆರಿಕಾದವರು ಹೋಗ್ತಾರೆ, ಇಲ್ಲ ಸದ್ದಾಮ್ ಹುಸೇನ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ನಿಮ್ಮ ಸಹಾಯ ಬೇಕು ಅಂತ ಇವರು ಕೇಳ್ಕೊಳ್ತಾರೆ ಅವರನ್ನು. ಆವಾಗ ಅಮೆರಿಕಾದ ಸಾವಿರಾರು ಸಂಖ್ಯೆಯಲ್ಲಿ ಜನ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದು ಯಾರ ವಿರುದ್ಧ? ಇದೇ ಇರಾಕ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವತ್ತಿನಿಂದ ಏನು ಬೆಳವಣಿಗೆ ಆಯಿತು ಅಂತ ಹೇಳಿದ್ರೆ, ಸೇನಾ ನೆಲೆಗಳು ಅಧಿಕೃತವಾಗಿ ಅಮೆರಿಕಾದದ್ದು ಗಲ್ಫ್ ರಾಷ್ಟ್ರಗಳಲ್ಲಿ ಉಗಮ ಆಗೋದಕ್ಕೆ ಶುರುವಾಯಿತು. ಇದಾದ ನಂತರ ಒಂದು
ಬೆಳವಣಿಗೆ 2010ರಲ್ಲಿ ಭಯೋತ್ಪಾದನೆಯ ವಿರುದ್ಧ ಆದಂತಹ ದಾಳಿ, ಆ ಎಲ್ಲ ವಿಚಾರಗಳು ನಮಗೆ ಕೂಡ ಗೊತ್ತಿದೆ. ಆ ಭಯೋತ್ಪಾದನೆ ವಿರುದ್ಧದ ದಾಳಿಯ ಸಮಯದಲ್ಲಿ ಬೇರೆ ಬೇರೆ ಸ್ಟ್ಯಾಂಡ್ಗಳನ್ನು ತೆಗೆದುಕೊಂಡರು. ಇರಾನ್ ಅಮೆರಿಕಾದ ವಿರುದ್ಧ ಪ್ರತೀಕಾರಕ್ಕೆಲ್ಲ ಮುಂದಾಗಿದ್ದು, ಅಮೆರಿಕ ಅಫ್ಘಾನಿಸ್ತಾನ ಇರಾಕ್ ಮೇಲೆ ಯುದ್ಧ ಮಾಡಿತು. ಅದಾದ ನಂತರ ಆ ಯುದ್ಧದಕ್ಕೆ ಬೇಕಾದಂತಹ ವಿಮಾನಗಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಇಂಧನ ಬೇಕಾಗಿತ್ತಲ್ಲ, ಆ ಇಂಧನಕ್ಕಾಗಿ ಮಧ್ಯಪ್ರಾಚ್ಯದ ಅವಶ್ಯಕತೆ ಅಮೆರಿಕಕ್ಕೆ ಬೇಕಾಗಿತ್ತು. ಈ ಎಲ್ಲ ಕಾರಣಗಳಿಂದ ಅಮೆರಿಕ 1945ರಿಂದ ಹಿಡಿದು 2010ರ ತನಕ ಏನೇನು ಬೆಳವಣಿಗೆ ಆಯಿತು ಅಲ್ಲಿ ತನಕ ಬಂದು ತನ್ನ ನೆಲೆಗಳನ್ನು ವಿಸ್ತರಣೆ ಮಾಡ್ತಾ ಹೋಯಿತು. ಆ ನೆಲೆಗಳೇ ಇವತ್ತು ಇರಾನ್ಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಹೀಗಾಗಿ ಆ ನೆಲೆಗಳ ಮೇಲೆ ಇರಾನ್ ಇವತ್ತು ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಒಂದು ಭಾಗ. ಮತ್ತೊಂದು ಭಾಗ ಏನು ಅಂತ ಹೇಳಿದ್ರೆ, ದೊಡ್ಡಣ್ಣನ ಮಣ್ಣಿನ ಮೇಲೆ ದಾಳಿ ಅಂತ ಹೇಳಿದ್ರೆ ಅದೊಂದು ಆತ್ಮಹತ್ಯೆ ಅಂತ. ಅದೊಂದು ಆತ್ಮಹತ್ಯೆ. ಅಮೆರಿಕ ಮೇಲೆ ನೇರ ದಾಳಿ ಮಾಡಿದರೆ ಇಡೀ ನ್ಯಾಟೋ ಯುದ್ಧ ಮಾಡುತ್ತೆ ಅಂತ. ಇಡೀ ನ್ಯಾಟೋ 32 ದೇಶಗಳಿದೆ ನ್ಯಾಟೋ ಪಡೆಯಲ್ಲಿ. ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ನ್ಯಾಟೋ ಶೃಂಗಸಭೆಯ ಒಟ್ಟಾರೆ ಉದ್ದೇಶನೇ ಇರಾನ್ ಇವತ್ತು ಏನು ತಲ್ಲಣವನ್ನು ಸೃಷ್ಟಿ ಮಾಡ್ತಾ ಇದೆ, ಈ ಹಾರ್ಮುಜ್ ಜಲಸಂಧಿಯಲ್ಲಿ ಸಂದಿಗ್ಧತೆಯನ್ನು ಸೃಷ್ಟಿ ಮಾಡ್ತಾ ಇದೆ, ಅದರ ವಿರುದ್ಧ ಹೋರಾಟ ಮಾಡಬೇಕು ಅಂತ. ಅಮೆರಿಕದ ಮೇಲೆ ನೇರ ದಾಳಿ ಮಾಡಿದರೆ ಅದು ನ್ಯಾಟೋ ಜೊತೆಗಿನ ಯುದ್ಧ ಅಂತ ಪರಿಕಲ್ಪನೆ ಆಗುತ್ತೆ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಕರಿತೀವಿ ಅದನ್ನು. ಮಧ್ಯಪ್ರಾಚ್ಯದ ಮೇಲೆ ದಾಳಿ ಮಾಡೋದಕ್ಕೆ ಇವರೆಲ್ಲೂ ಕೂಡ ಸಹಾಯ ಆಗಬಹುದು. ನಾನು ನಿನ್ನೆ ಅದ್ರ ಬಗ್ಗೆ ಹೇಳಿದೆ. ಆರ್ಟಿಕಲ್ 5 ಹೇಳುತ್ತೆ ನಮ್ಮ ಮೇಲೆ ಏನಾದರೂ ದಾಳಿ ಆದರೆ, ಯಾವುದಾದ್ರೂ ಒಂದು ದೇಶದ ಮೇಲೆ ದಾಳಿ ಆದರೆ ಎಲ್ಲರೂ ಬರಬೇಕು ಅಂತ ಅದೆಲ್ಲ ಹೇಳುತ್ತೆ ಅಂತ. ಯಾರ್ಯಾರು ಇದ್ದಾರೆ? ಅಮೆರಿಕ ಇದೆ, ಯುನೈಟೆಡ್ ಕಿಂಗ್ಡಮ್ ಇದೆ, ಫ್ರಾನ್ಸ್ ಇದೆ, ಜರ್ಮನಿ ಇದೆ. ಒಟ್ಟಾರೆ 32 ಶಕ್ತಿಶಾಲಿ ದೇಶಗಳಿದೆ. ಒಂದು ವೇಳೆ ಇರಾನ್ ಅಕಸ್ಮಾತ್ ಅಮೆರಿಕಾದ ಮೇಲೆ ನೇರವಾದಂಥ ಯುದ್ಧವನ್ನು ಮಾಡಿಬಿಟ್ರೆ ಎಲ್ಲ ದೇಶಗಳು ಕೂಡ ಸಹಾಯಕ್ಕೆ ಬರ್ಬೋದು ಅಂತ. ಈಗ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದಾಗ ಉಕ್ರೇನ್ನ ಸಹಾಯಕ್ಕೆ ಯಾರ್ಯಾರು ನಿಂತರು? ಎಲ್ಲ ಯುರೋಪಿಯನ್ ಯೂನಿಯನ್ ದೇಶಗಳು ಬಂದು ನಿಂತಿದ್ದನ್ನು ನೋಡಿದ್ದೀವಿ. ಅಮೆರಿಕಾದವರು ಸಹಾಯ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಒಂದು ಸಣ್ಣ ರಾಷ್ಟ್ರವಾದರೂ ಕೂಡ, ಅಂದರೆ ಸೋವಿಯತ್ ರಷ್ಯಾ ಒಕ್ಕೂಟದ ಭಾಗವಾಗಿದ್ದಂಥ ಉಕ್ರೇನ್ ಸಪ್ರೇಟ್ ಆಗಿತ್ತು. ಇವತ್ತು ಅವರವರ ನಡುವೆ ಗಲಾಟೆಗಳಾಗ್ತಾ ಇದೆ. ಬಟ್ ಈ ನ್ಯಾಟೋ ಸ್ಟ್ಯಾಂಡ್ ಏನಾಯಿತು? ಉಕ್ರೇನ್ನ ಪರವಾಗಿದ್ದನ್ನು ನೋಡ್ತಾ ಇದ್ವಿ. ಒನ್ಸ್ ಅಗೇನ್ ಅದೇ ರೀತಿಯಾಗಿ ನ್ಯಾಟೋದ ಸದಸ್ಯ ದೇಶವಾಗಿರುವಂಥ ಅಮೆರಿಕಾದ ಪರವಾಗಿ ನ್ಯಾಟೋ ಸದಸ್ಯ ದೇಶಗಳು ಬಂದರೆ ಇರಾನ್ನ ಕತೆ ಏನಾಗಬಹುದು ಎನ್ನುವಂಥ ಆತಂಕ ಅವ್ರ ಮೇಲಿದೆ. ಈ ಕಾರಣಕ್ಕಾಗಿ ಅವರು ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆದರೆ ನೀವು ಕುವೈತ್, ಬಹರೇನ್ ಇಲ್ಲೆಲ್ಲ ಅಮೆರಿಕ ಸೇನಾ ನೆಲೆಗಳಿದ್ರೂ ಕೂಡ ನ್ಯಾಟೋದ ಸದಸ್ಯ ದೇಶಗಳಲ್ಲವು. ನ್ಯಾಟೋ ಏತರ ಮಿತ್ರ ರಾಷ್ಟ್ರಗಳು ಅಂತ ಕರೀತಾರೆ ಅದನ್ನು ಅಮೆರಿಕಕ್ಕೆ. ನ್ಯಾಟೋ ಏತರ ಮಿತ್ರ ರಾಷ್ಟ್ರಗಳು ಅಂತ ಕುವೈತ್, ಬಹರೇನ್, ಸೌದಿ ಅರೇಬಿಯಾ ಇವೆಲ್ಲವನ್ನು ಕರೀತಾ ಇದ್ದಾರೆ. ಆದರೆ ಒಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಆರ್ಟಿಕಲ್ 5 ಹೇಳುತ್ತೆ, ನನ್ನ ಮೇಲೆ ಆದಂತಹ ದಾಳಿ ನಿನ್ನ ಮೇಲೆಯೂ ಕೂಡ ದಾಳಿ ಆದಂತೆ ನೀವು ಕೂಡ ಸಹಾಯಕ್ಕೆ ಬರಬೇಕು ಅಂತ ಇಲ್ಲೊಂದು ನಿಯಮವನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಇತಿಹಾಸದಲ್ಲಿ ಒಮ್ಮೆ ಆದರೂ ಕೂಡ ಹಿಂಗೆ ಸಹಾಯಕ್ಕೆ ಬಂದಿದ್ದೀಯಾ? ನೀವು ಒಟ್ಟಾರೆ ನ್ಯಾಟೋ ಇತಿಹಾಸವನ್ನು ಕೆದಕ್ಕೆ ತೆಗೆದರೆ ಒಂದು ಬಾರಿ ಮಾತ್ರ ಇಂಥದ್ದೊಂದು ಸಹಾಯಕ್ಕೆ ಬಂದಿದ್ದಾರೆ. ಯಾವಾಗ? ಅದು ಒನ್ಸ್ ಅಗೇನ್ 9/11 ದಾಳಿ ಆಯ್ತಲ್ಲ. ಸದ್ದಾಂ ಹುಸೇನ್ WTO ಕಚೇರಿಯ ಮೇಲೆ ದಾಳಿ ಮಾಡಿ ಸಾವಿರಾರು ಜನರ ಹತ್ಯೆಗೆ ಕಾರಣ ಆಗಿತ್ತು. ಅವರ ಭಯೋತ್ಪಾದಕತೆಯ ವಿರುದ್ಧ ನಾವು ದಾಳಿ ಮಾಡ್ತೀವಿ ಅಂತ ಅಮೆರಿಕ ಹೋಗಿತ್ತು. ಅವತ್ತು ಬೇರೆ ಬೇರೆ ದೇಶದ ಸೈನಿಕರು ಬಂದು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಅಮೆರಿಕದ ಬೆಂಬಲಕ್ಕೆ ನಿಂತಿದ್ರು. ಅದು ಮೊದಲು ಮತ್ತು ಅದೇ ಕೊನೆ. ಇವತ್ತಿನ ತನಕವೂ ಕೂಡ ನ್ಯಾಟೋ ಮಿತ್ರ ದೇಶಗಳು ಅಮೆರಿಕದ ಪರ ಬಾಗಿ ಬಂದು ನಿಂತು ಹೋರಾಟ ಮಾಡಿದ್ದಿಲ್ಲ. ಹೀಗಾಗಿ ಈ ವಿಚಾರದಲ್ಲಿ ಏನಾಗುತ್ತೆ ನೋಡೋಣ. ಈ ಕಾರಣಕ್ಕಾಗಿ ಅವರು ದಾಳಿ ಮಾಡ್ತಾ ಇಲ್ಲ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಮತ್ತೊಂದು ಕಡೆ ಏನು ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಗಲ್ಫ್ ರಾಷ್ಟ್ರಗಳೇ ಇರಾನ್ ದಾಳದ ಉರುಳು ಅಂತ. ಇರಾನ್ ದಾಳದ ಉರುಳು ಏನೇನು ಬೆಳವಣಿಗೆ? ಗಲ್ಫ್ ದೇಶಗಳ ಮೇಲೆ ದಾಳಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡವನ್ನು ತರುವಂಥದ್ದು ಒಂದು ತಂತ್ರ. ತನ್ನ ಮೇಲೆ ದಾಳಿ ನಿಲ್ಲಿಸುವಂತೆ ಅಮೆರಿಕಾಗೆ ಎಲ್ಲ ಮನವಿ ಮಾಡ್ತಾರೆ. ಇರಾನ್ ದಾಳಿಯಿಂದ ಕುವೈತ್, ಬಹರೇನ್ ಸರ್ಕಾರಗಳೆಲ್ಲ ಇದಾಗಿದೆ. ತೈಲ ಬೆಲೆ ಏರಿಕೆ ನಿಯಂತ್ರಣ. ತೈಲ ಬೆಲೆ ವಿಚಾರಕ್ಕೆ ನಾವು ಸ್ವಲ್ಪ ಡೀಟೇಲ್ಸ್ ಆಗಿ ಹೋಗ್ಬೇಕು. 1930ರಲ್ಲಿ ಒಂದು ಬೆಳವಣಿಗೆ ಆಯಿತು. 1930ರ ತನಕ ಏನಾಗಿತ್ತು ಅಂತ ಹೇಳಿದ್ರೆ, ಕುವೈತ್ ಮತ್ತು ಬಹರೇನ್ ಎನ್ನುವಂಥ ಈ ದೇಶಗಳ ಜನ ಸಮುದ್ರದ ಆಳದಲ್ಲಿ ಅಥವಾ ಸಮುದ್ರದ ತೀರಗಳಲ್ಲಿ ಈ ಮುತ್ತುಗಳನ್ನು ಆರಿಸೆಲ್ಲ ಜೀವನ ಮಾಡ್ತಾ ಇದ್ರು. ಅತ್ಯಂತ ಬಡ ದೇಶಗಳು, ಬಡ ಹಳ್ಳಿಗಳಂತಲೂ ಕೂಡ ಕರೀತಾ ಇದ್ರು. ಅಂತಹ ಪರಿಸ್ಥಿತಿ ಇತ್ತು ಈ ಉಭಯ ದೇಶಗಳಿಗೆ. ಅಲ್ಲಿಯ ಜನ ಮುತ್ತು ಆರಿಸ್ತಾ ಇದ್ರು. ಸಾಂಪ್ರದಾಯಿಕವಾಗಿ ಇಂಥದ್ದೊಂದು ವ್ಯಾಪಾರ ಮಾಡ್ತಾ ಇದ್ರು. ಆದರೆ 2 ವರ್ಷಗಳ ನಂತರ 1932ರಲ್ಲಿ US ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿ ಆಫ್ ಕ್ಯಾಲಿಫೋರ್ನಿಯಾ ಅನ್ನುವಂಥ ಒಂದು ಕಂಪನಿ ಇದು. ಈ ಕಂಪನಿಯವರು ಬಂದು ಏನು ಮಾಡಿದ್ರು, ಮೊಟ್ಟ ಮೊದಲ ಬಾರಿಗೆ ಬಹರೇನ್ನಲ್ಲಿ ತೈಲ ಸಿಗುತ್ತೆ, ತೈಲ ಇದೆ ಅನ್ನೋದನ್ನು ಈ ಕಂಪನಿ ಪ್ರೂವ್ ಮಾಡುತ್ತೆ. ಎಲ್ಲಿ? ಬಹರೇನ್ನಲ್ಲಿ. ಅಲ್ಲಿಯ ತನಕ ಬಹರೇನ್ನಲ್ಲಿ ನಮ್ಮಲ್ಲಿ ತೈಲ ಇದೆ, ಈ ತೈಲದ ಮುಖಾಂತರ ನಾವು ಒಂದು ಶ್ರೀಮಂತ ದೇಶ ಆಗಬಹುದು ಅಂತ ಸ್ವತಃ ಬಹರೇನ್ಗೂ ಕೂಡ ಗೊತ್ತಿರಲಿಲ್ಲ. ಅದು ಯಾವಾಗ ಗೊತ್ತಾಯಿತು? 32ರಲ್ಲಿ ಗೊತ್ತಾಯಿತು. ಒಂದು. ಎರಡನೇದು 1938ರಲ್ಲಿ ಬಹರೇನ್ನಲ್ಲಿ ತೈಲ ಸಿಕ್ಕ ನಂತರ, 32ರಲ್ಲಿ ಸಿಕ್ಕ ನಂತರ 38ರಲ್ಲಿ ಬ್ರಿಟಿಷ್ ಮತ್ತು ಅಮೆರಿಕಾದವರು ಜಂಟಿಯಾಗಿ ಒಂದು ಕಂಪನಿ ಮಾಡ್ತಾರೆ, ಕುವೈತ್ ಆಯಿಲ್ ಕಂಪನಿ ಅಂತ.
ಈ ಕುವೈತ್ ಆಯಿಲ್ ಕಂಪನಿಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ 1938ರಲ್ಲಿ ಕುವೈತ್ನ ಬುರ್ಗಾನ್ ಎನ್ನುವಂಥ ಒಂದು ಪ್ರದೇಶ ಅತಿ ದೊಡ್ಡ ಕಡಲ ತೀರದ ನಿಕ್ಷೇಪ ಪತ್ತೆ ಆಗುತ್ತೆ. ಹೌದು, ಇಲ್ಲಿಯೂ ಕೂಡ ತೈಲ ಇದೆ ಅಂತ ಗೊತ್ತಾಗುತ್ತೆ ಅಲ್ಲಿಂದ ಇಲ್ಲಿಯ ತನಕ. ಆದರೆ ನೀವು ಇದಕ್ಕಿಂತ ಒಂದು ವ್ಯತ್ಯಾಸ ಗಮನಿಸಬೇಕು ಅಂತ ಹೇಳಿದ್ರೆ 1908ರಲ್ಲಿ ಇರಾನ್ನವರು ಇಲ್ಲ ನಮ್ಮ ದೇಶದಲ್ಲಿ ತೈಲ ಇದೆ ಅಂತೆಲ್ಲ ಅವರು ಪತ್ತೆ ಹಚ್ಚಿರ್ತಾರೆ. ಆದರೆ ಬಹರೇನ್ ಮತ್ತು ಕುವೈತ್ಗೆ ಈ ಯಾವುದೂ ಕೂಡ ಗೊತ್ತಿರಲಿಲ್ಲ, ಅತ್ಯಂತ ಬಡ ದೇಶಗಳಾಗಿತ್ತು. 1946ರಿಂದ 2026 ತನಕವೂ ಕೂಡ ಈ ಉಭಯ ದೇಶಗಳು ತೈಲದ ಬೆಲೆಯನ್ನು ನಿಯಂತ್ರಣ ಮಾಡಲು ಯಶಸ್ವಿಯಾಗಿವೆ. ಅದು ಒಪೆಕ್ ಪ್ಲಸ್ನ ಸದಸ್ಯ ರಾಷ್ಟ್ರಗಳಾಗಿರೋದನ್ನು ನೋಡ್ತಾ ಇದ್ದೀವಿ. ಒಂದು ವೇಳೆ ಕಚ್ಚಾ ತೈಲದ ದರ ಅಂದರೆ ಮಾರುಕಟ್ಟೆಯಲ್ಲಿ ದರದ ಏನಾದರೂ ಕುಸಿತ ಆದರೆ ಅವರು ಉತ್ಪಾದನೆಯನ್ನೇ ಸ್ಟಾಪ್ ಮಾಡಿಬಿಡ್ತಾರೆ. ಒಂದು ವೇಳೆ ಬೇಡಿಕೆ ವಿಪರೀತ ಇದೆ ಅಂತ ಹೇಳಿದಾಗ ಉತ್ಪಾದನೆ ಕುಸಿತ ಆಗುತ್ತೆ, ತೈಲ ಬೆಲೆ ಏರಿಕೆ ಆಗುತ್ತೆ. ಅದನ್ನು ಆರ್ಥಿಕವಾಗಿ ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 1946ರಿಂದ ಇದೆಲ್ಲವೂ ಕೂಡ ಆಯಿತು. ಇದೀಗ ಒಂದು 40% ತೈಲ ಈ ಉಭಯ ದೇಶಗಳಿಂದ ಹೋಗ್ತಾ ಇದೆ. ಹೀಗಾಗಿ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಒತ್ತಡವನ್ನು ಹೇರಬಹುದು. ಯಾರ ಮೇಲೆ ಒತ್ತಡ ಹೇರಬಹುದು? ಮಧ್ಯಪ್ರಾಚ್ಯಗಳ ಮೇಲೆ ಅಟ್ಯಾಕ್ ಮಾಡಿದರೆ ಅವರು ತೈಲ ಬೆಲೆಯನ್ನು ನಿಯಂತ್ರಣ ಮಾಡ್ತಾರೆ. ಆ ಮುಖಾಂತರ ಅವರು ಅಮೆರಿಕಕ್ಕೆ ಒತ್ತಡ ಹೇರಬಹುದು. ಅಮೆರಿಕದ ಒತ್ತಡದ ಕಾರಣಕ್ಕಾಗಿ ನಮ್ಮ ಮೇಲೆಯ ದಾಳಿ ಕುಸಿತ ಆಗಬಹುದು ಅಂತ ಯಾರು ಭಾವಿಸ್ತಾ ಇರೋದು? ಇರಾನ್ ಅವರು ಭಾವಿಸ್ತಾ ಇದ್ದಾರೆ. ಮತ್ತೊಂದು ಶಿಯಾ ವರ್ಸಸ್ ಸುನ್ನಿ ದಶಕಗಳ ಸೇಡಿನ ಆಟ. ಇದಕ್ಕೂ ಒಂದು ಐತಿಹಾಸಿಕ ಕಾರಣಗಳಿದೆ, ಬೇರೆ ಬೇರೆ ಕಾರಣಗಳಿದೆ. ಇದಕ್ಕೆ ಕೇವಲ ರಾಜಕೀಯ ಅಲ್ಲ, ಒಂದು ಪ್ರಾದೇಶಿಕ ಪ್ರಾಬಲ್ಯದ ಪೈಪೋಟಿ ಇದೆ. ಶಿಯಾ ಬಹುಸಂಖ್ಯಾತ ಇರಾನ್, ಸುನ್ನಿ ಆಡಳಿತದ ಗಲ್ಫ್ ರಾಷ್ಟ್ರಗಳ ನಡುವೆ ಇಂಥದ್ದೊಂದು ಬೆಳವಣಿಗೆ 1400 ವರ್ಷಗಳ ಹಿಂದೆ ಒಂದು ಬೆಳವಣಿಗೆ ಆಗುತ್ತೆ. ಹಳೆಯ ಧಾರ್ಮಿಕ ಮತ್ತು ರಾಜಕೀಯ ವಿಭಜನೆ ಅನ್ನೋದು ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಈ ಪರ್ಷಿಯನ್ ಕೊಲ್ಲಿಯ ವ್ಯಾಪ್ತಿಯಲ್ಲಿ ಆಗುತ್ತೆ 1400 ವರ್ಷಗಳ ಹಿಂದೆ. ಸುನ್ನಿ ಸಮುದಾಯ ಹೇಳುತ್ತದು, ಸುನ್ನಿ ಸಮುದಾಯದ ಬೇಡಿಕೆ ಏನಾಗಿತ್ತು ಈ ಹಿಂದೆ ಅಂತ ಹೇಳಿದ್ರೆ ಈ ಸಮುದಾಯದ ನಾಯಕತ್ವವನ್ನು ಪ್ರವಾದಿಯವರ ಆಪ್ತರು ಮತ್ತು ಸಮುದಾಯದ ಒಮ್ಮತದ ಮುಖಾಂತರ ಆಯ್ಕೆ ಮಾಡಬೇಕು ಅಂತ ಸುನ್ನಿ ಸಮುದಾಯದ ಪ್ರತಿಪಾದನೆ. ಆದರೆ ಶಿಯಾದವರು ಹೇಳಿದರು ನಾಯಕರು ಯಾರಾಗಬೇಕು, ಅದು ಪ್ರವಾದಿಗಳ ರಕ್ತ ಸಂಬಂಧಿಗಳು ಮಾತ್ರ ಸಲ್ಲಬೇಕು, ನಾಯಕತ್ವ ಅನ್ನೋದು ಅವರಿಗೆ ಸಲ್ಲಿಕೆ ಆಗಬೇಕು ಅಂತ. ಅಲ್ಲಿಂದ ಒಂದು ಡಿಫರೆನ್ಸ್ ಶುರುವಾಯಿತು ಇಬ್ಬರ ನಡುವೆ, ಎಲ್ಲಿ ಇರಾಕ್ ಮತ್ತು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲಿ. ಕ್ರಿಸ್ತಶಕ 680ರಲ್ಲಿ ಒಂದು ಕರ್ಬಲಾ ಅನ್ನುವಂಥ ಒಂದು ಯುದ್ಧ ಆಗುತ್ತೆ. ಈ ಕರ್ಬಲಾ ಯುದ್ಧದಲ್ಲಿ ಶಿಯಾ ಸಮುದಾಯದ ಹಜರತ್ ಇಮಾಮ್ ಹುಸೇನ್ ಅನ್ನುವಂಥವ ಒಬ್ಬ ಸಮುದಾಯದ ನಾಯಕನ ಹತ್ಯೆ ಆಗುತ್ತೆ. ಇಲ್ಲಿಯ ತನಕ ಕೇವಲ ಡಿಫ್ರೆನ್ಸಸ್ ಇದ್ದಿದ್ದು, ಈ ವ್ಯಕ್ತಿಯ ಹತ್ಯೆ ಆದ ನಂತರ ಈ ಡಿಫ್ರೆನ್ಸ್ ದೊಡ್ಡ ಮಟ್ಟದ ತಾರಕಕ್ಕೇರಿದ್ದನ್ನು ನೋಡಿದ್ವಿ. ಅದಾದ ನಂತರ ಬಹರೇನ್ನಲ್ಲಿ ಒಂದು ವಿಶಿಷ್ಟ ಬೆಳವಣಿಗೆ. 60% 70% ಜನಸಂಖ್ಯೆ ಶಿಯಾ ಪಂಗಡದವರು ಇದ್ದಾರೆ. ನೀವು ಗಮನಿಸಬೇಕಾದ ಸಂಗತಿ, ನಾವು ಶಿಯಾದವರು ಇರಾನ್ನಲ್ಲಿ ಜಾಸ್ತಿ ಇದ್ದಾರೆ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಬಹರೇನ್ನ ಒಟ್ಟಾರೆ ಜನಸಂಖ್ಯೆನ ಒಂದು 60% ಈ ಸಮುದಾಯದ ಜನ ಇದ್ದಾರೆ. ಆದರೆ ಅಲ್ ಖಲೀಫಾ ರಾಜಮನೆತನ ಅನ್ನುವಂಥದ್ದು ಒಂದು ಸುನ್ನಿ ಮುಸ್ಲಿಂ ಸಮುದಾಯ. ಅದು ಅಲ್ ಖಲೀಫಾ ಅವರು ಬಹರೇನನ್ನು ಆಡಳಿತಾ ಇದ್ದಾರೆ. ಆಡಳಿತ ಸುನ್ನಿ ಮುಸಲ್ಮಾನರು, ಜನಸಂಖ್ಯೆ ಶಿಯಾದವರು ಜಾಸ್ತಿ ಇರೋದು. ಇದನ್ನು ಇರಾನ್ ಹೆಂಗೆ ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿಯ ಶಿಯಾ ಸಮುದಾಯದವರನ್ನು ಬಳಕೆ ಮಾಡಿಕೊಂಡು ರಾಜಪ್ರಭುತ್ವದ ವಿರುದ್ಧ ಹೋರಾಟ ಮಾಡಬೇಕು ಅಂತ. ಈ ಕಾರಣಕ್ಕಾಗಿ ಬಹರೇನನ್ನು ಮಾಡ್ತಾ ಇರೋದು. ಮತ್ತೊಂದು ಕಡೆ ಶಿಯಾದವರು 30% ಕುವೈತ್ನಲ್ಲಿದ್ದಾರೆ, 30% ಕುವೈತ್ನಲ್ಲಿದ್ದಾರೆ. ಅಲ್ಲಿ ಸುನ್ನಿ ಸಮುದಾಯದ ರಾಜವಂಶಸ್ಥರಲ್ಲೂ ಕೂಡ ಇರೋದು. ಇವರನ್ನ ಅಲ್ಲಿ ಇರುವಂಥ ಶಿಯಾದವರನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನೋದು ಇರಾನ್ನ ವಾದ. ಅಂದರೆ ಈ ಶಿಯಾ ಸುನ್ನಿ ಎನ್ನುವಂತಹ ಈ ಘರ್ಷಣೆ ಏನಿದೆ ಅಥವಾ ಈ ಭಿನ್ನಾಭಿಪ್ರಾಯಗಳೇನಿದೆ ಇದು ಮಧ್ಯಪ್ರಾಚ್ಯ ಮತ್ತು ಇರಾನ್ ನಡುವೆ ಒಂದು ದೊಡ್ಡ ಮಟ್ಟದ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಅಮೆರಿಕ ಸುನ್ನಿ ಪ್ರಾಬಲ್ಯದ ದೇಶಗಳ ಮೇಲೆ ತನ್ನ ಮಿತ್ರತ್ವವನ್ನು ಬಯಸಿದ್ದು. ಎಲ್ಲ ಐತಿಹಾಸಿಕ ಕಾರಣಗಳಿಗಾಗಿ ಅಮೆರಿಕವನ್ನು ಒಂದು ನೆಪವಾಗಿಟ್ಟುಕೊಂಡು ಇರಾನ್ ಇವತ್ತು ಮಧ್ಯಪ್ರಾಚ್ಯ ದೇಶಗಳ ಮೇಲೆ ಒಂದು ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ.